Hello friends. 37th. As the chief law officer of the government in the state, the duties of Advocate General includes Advocate General. Okay, Attorney General ಹೇಗಿದ್ದಾರೆ ಅದೇ ತರ ಸ್ಟೇಟ್ ಅಲ್ಲೂ Advocate General of the state ಅಂತ ಇರ್ತಾರೆ. He is the highest law officer of the state. He is a legal advisor to the government. Okay, he defends the cases of the government at the Supreme Court and High Court. Okay, so he is always whenever the government seeks the advice from him, so he will give the advice to it. Okay, so ಇದು ನಮಗೆ ಆರ್ಟಿಕಲ್ 165 ನಲ್ಲಿ ಬರೆದಿರೋದು ಅಡ್ವೊಕೇಟ್ ಜನರಲ್ ಆಫ್ ಇಂಡಿಯಾ ಅಂತ. So to give the advice to the government of the state upon legal matters which are referred to him by the governor. Yes, this is the right answer. To perform such duties and duties of legal character, that are assigned to him by the governor. Okay, to mediate, so this is also right answer. So to mediate in dispute between center and the state in order to bring about an agreement of reconciliation. Obviously he cannot be a mediator between the center and the state government. Why? Because he is one state. Okay, one state advocate general idare, attorney general ಮೇಲೆ highest law officer of the country. Okay, so obviously this statement is obviously wrong. To give an advice to the governor to make the rules for smooth transaction of the business in the judicial bodies of the state. ಇದನ್ನು ಇಲ್ಲ, ಜುಡಿಷಿಯಲ್ ಬಾಡೀಸ್ಗೆ ಅವ್ರೇನು ಕೊಡೋದಿಲ್ಲ, ಏನು ಇನ್ಪುಟ್ಸ್ ಕೊಡಲ್ಲ. ಜುಡಿಷಿಯಲ್ ಬಾಡೀಸ್ ಆರ್ ಇಂಡಿಪೆಂಡೆಂಟ್, ಸೊ ಇಂಡಿಪೆಂಡೆಂಟ್ ಇನ್ ಇಟ್ ಸೆಲ್ಫ್. ಸೊ ದ ಹೈಕೋರ್ಟ್ ಅಂಡ್ ದಿ ಹೈಕೋರ್ಟ್ ಇಸ್ ದೇರ್ ಟು ಗಿವ್ ದಿ ಇನ್ಪುಟ್ಸ್ ಟು ರನ್ ದಿಸ್ ಡಿಸ್ಟಿಕ್ ಕೋರ್ಟಲ್ಲಾಗಲಿ, ಡಿಸ್ಟಿಕ್ ಕೋರ್ಟ್ ಜಡ್ಜಸ್ ಟ್ರಾನ್ಸ್ಫರ್ ಇರಲಿ, ಓಕೆ, ಅಥವಾ ಅದರ್ ಜಡ್ಜಸ್ ಟ್ರಾನ್ಸ್ಫರ್ ಇರಲಿ, ಅದನ್ನೆಲ್ಲ ಗವರ್ನರ್ ಮಾಡ್ತಾರೆ. ಗವರ್ನರ್ ಆನ್ ದಿ ಬೈ ಟೇಕಿಂಗ್ ದಿ ಇನ್ ಕನ್ಸಲ್ಟೇಷನ್ ವಿತ್ ದಿ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಅದನ್ನು ತೊಗೊಂಡು ಮಾಡ್ತಾರೆ. ಬಟ್ ಏನೇ ರೂಲ್ಸ್ ಚೇಂಜ್ ಮಾಡಬೇಕಾದ್ರೂ ಹೈಕೋರ್ಟಲ್ಲಿ ಅಗೇನ್ ದ್ಯಾಟ್ ವಿಲ್ ಬಿ ಡನ್ ಬೈ ದಿ in consultation with High Court, so not with the Advocate General. So 192 ಇದೆ ಈ ಆನ್ಸರ್. ನೆಕ್ಸ್ಟ್ 38. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಕಾಲ್ಡ್ ಎಸ್ ಎ ಲಿವಿಂಗ್ ಡಾಕ್ಯುಮೆಂಟ್. ಹೌದು, ಯಾಕೆ ಅಂತಂದ್ರೆ ಲಿವಿಂಗ್ ಡಾಕ್ಯುಮೆಂಟ್ ಯಾಕಂತೀವಿ? ಸೊ ದಿ ಡೈನಾಮಿಕ್ಸಿಟಿ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೀನ್ಸ್ ದ ಕಾನ್ಸ್ಟಿಟ್ಯೂಷನಲ್ ಮೇಕರ್ಸ್ ಏನು ಮಾಡಿದ್ದಾರೆ, ದೇ ಹ್ಯಾವ್ ನಾಟ್ ಲೆಫ್ಟ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಸ್ ಎ ಸ್ಟ್ಯಾಟಿಕ್ ಅಂತ ಬಿಟ್ಟಿಲ್ಲ. ಅಂದರೆ ಲೈಕ್ ನಾವು ಸಂವಿಧಾನ ಬರೆದಿದ್ದೀವಿ, ಇದೇ ಫೈನಲ್, ಇದನ್ನು ಅಮೆಂಡ್ ಮಾಡುವಾಗಿಲ್ಲ, ಇದನ್ನು ಚೇಂಜ್ ಮಾಡುವಾಗಿಲ್ಲ, ಸೊಸೈಟಿ ಎಷ್ಟೇ ಇವಾಲ್ವ್ ಆಗಲಿ ಅದನ್ನು ಚೇಂಜ್ ಮಾಡುವಾಗಿಲ್ಲ ಅಂತ ನಾವು ಬರೆದಿಲ್ಲ. ಓಕೆ, ಬಟ್ ನಾವು ಯಾವ ಥರ ಬರೆದಿದ್ದೀವಿ ಅಂದರೆ, ಸೊ ಸೊಸೈಟಿ ಜೊತೆಗೆ ಕಾನ್ಸ್ಟಿಟ್ಯೂಷನ್ನು ಇವಾಲ್ವ್ ಆಗಬೇಕು, ಸೊಸೈಟಿ ಜೊತೆಗೆ ಕಾನ್ಸ್ಟಿಟ್ಯೂಷನ್ನು ಚೇಂಜ್ ಆಗ್ಬೋದು, ಸೊಸೈಟಿ ಜೊತೆಗೆ ಕಾನ್ಸ್ಟಿಟ್ಯೂಷನ್ನು ಅಡ್ಜಸ್ಟ್ ಆಗಬೇಕು. ಸೊ ಹಾಗಾಗಿ ಆರ್ಟಿಕಲ್ 368 ಪ್ರಾವಿಷನನ್ನು ಸ್ಪೆಸಿಫಿಕಲಿ ನಾವು ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದಕ್ಕೆ ನಾವು ಗೋಲಕ್ನಾಥ್ ಜಜ್ಮೆಂಟನ್ನು ಕ್ರಿಟಿಸೈಸ್ ಮಾಡ್ತೀವಿ. ಗೋಲಕ್ನಾಥ್ ಕೇಸ್ ಜಜ್ಮೆಂಟ್ ಏನಿದೆ, ಸೊ ಸುಪ್ರೀಂ ಕೋರ್ಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ 11 ಜಡ್ಜ್ ಬೆಂಚ್ ಸುಪ್ರೀಂ ಕೋರ್ಟ್ ಏನಂತ ಹೇಳ್ತು, ಸೊ ಗೋಲಕ್ನಾಥ್ ಕೇಸಲ್ಲಿ ದ ಕಾನ್ಸ್ಟಿಟ್ಯೂಷನ್ ಕೆನಾಟ್ ಬಿ ಅಮೆಂಡೆಡ್ ಬೈ ದಿ ಪಾರ್ಲಿಮೆಂಟ್. ದ ಪಾರ್ಲಿಮೆಂಟ್ ಡಸ್ ನಾಟ್ ಹ್ಯಾವ್ ದಿ ಪವರ್ ಟು ಅಮೆಂಡ್ ದಿ ಕಾನ್ಸ್ಟಿಟ್ಯೂಷನ್. ವೈ? ಬಿಕಾಸ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಹ್ಯಾಸ್ ಮೇಡ್ ದ ಕಾನ್ಸ್ಟಿಟ್ಯೂಷನ್. ಇಫ್ ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಟು ಬಿ ಅಮೆಂಡೆಡ್, ದೆನ್ ದ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಹ್ಯಾಸ್ ಟು ಬಿ ಫಾರ್ಮ್ಡ್ ಆ್ಯಂಡ್ ದೆನ್ ದ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಅಮೆಂಡೆಡ್ ಅಂತ. ಸೊ ಹಾಗೆ ನೋಡಿದ್ರೆ ದ ಕಾನ್ಸ್ಟಿಟ್ಯೂಷನ್ನು ಅಮೆಂಡ್ ಮಾಡೋಕ್ಕೆ ಆಗೋದೇ ಇಲ್ಲ ಅಂತ ಗೋಲಕ್ನಾಥ್ ಕೇಸಲ್ಲಿ ಜಜ್ಮೆಂಟ್ ಬಂತು. ಸೊ ಹಾಗಾಗಿ ಆ ಜಜ್ಮೆಂಟಿಗೆ ತುಂಬ ಕ್ರಿಟಿಸಿಸಮ್ ಇದೆ, ತುಂಬ ಏನಂತಾರಲ್ಲ ನ್ಯಾರೋ ವ್ಯೂ ತೊಗೊಂಡು ಸುಪ್ರೀಂ ಕೋರ್ಟು ಅಂತ ಹೇಳಿ ತುಂಬ ಜನ ಕ್ರಿಟಿಸೈಸ್ ಮಾಡ್ತಾರೆ. ಬಟ್ ಆ್ಯಕ್ಚುಲಿಟ್ಲಿ ರೈಟ್ ಅದು ಆ್ಯಕ್ಚುಲಿ. ಯಾಕೆಂತಂದರೆ ಬಿಕಾಸ್ ಸಿಂಪಲ್ ಇದೆ, ಕಾನ್ಸ್ಟಿಟ್ಯೂಷನ್ ಹೇಗೆ ಸ್ಟ್ಯಾಟಿಕ್ ಆಗಿರೋಕ್ಕೆ ಸಾಧ್ಯ? ಸೊ ಸೊಸೈಟಿ ಜೊತೆಗೆ ಕಾನ್ಸ್ಟಿಟ್ಯೂಷನ್ ಇವಾಲ್ವ್ ಆದರೆ ಮಾತ್ರ ಸೊಸೈಟಿ ಅದಕ್ಕೆ ರೆಸ್ಪೆಕ್ಟ್ ಮಾಡುತ್ತೆ, ಅದರ ಪ್ರಕಾರ ನಡ್ಕೊಂಡು ಹೋಗುತ್ತೆ. ಸಪೋಸ್ ತುಂಬ ಏನಂತಾರೆ ಓಲ್ಡ್ ಟ್ರೆಡಿಷನ್ಸು ಅಥವಾ ಅನ್ಸೈಂಟಿಫಿಕ್ ಪ್ರಿನ್ಸಿಪಲ್ಸು ಕೆಲವಿದ್ದವು, ಅದನ್ನು ಅಪ್ಡೇಟೇ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಸೊಸೈಟಿ ಜೊತೆಗೆ ಅದು ಕಾನ್ಸ್ಟಿಟ್ಯೂಷನ್ನು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಟು ರಿಮೇನ್ ಡೈನಮಿಕ್. ಸೊ ಅದಕ್ಕೆ ಲಿವಿಂಗ್ ಡಾಕ್ಯುಮೆಂಟ್ ಅಂತ ಕರಿತೀವಿ ನಾವು. ಓಕೆ, ಸೊ ಏನು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಓಪನ್ ಟು ದ ಚೇಂಜಸ್ ಆ್ಯಸ್ ಪರ್ ದಿ ಚೇಂಜಿಂಗ್ ನೀಡ್ಸ್ ಆಫ್ ದಿ ಸೊಸೈಟಿ. ಎಸ್, ಆಬ್ವಿಯಸ್ಲಿ. ದೆನ್ ದಿ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಇನಫ್ ಫ್ಲೆಕ್ಸಿಬಿಲಿಟಿ to interpret the constitution for both political class and judiciary. Yes, ನಾವು ಜುಡಿಷಿಯರಿ ಅಂತ ನೋಡಿದ್ದೀವಿ, ಯಾವಾಗ ಬೇಕು ಅವಾಗ ಇವ್ರ ಕಾನೂನು ಇಂಟರ್ಪ್ರಿಟ್ ಮಾಡಿ ಇವ್ರು ಕಾನೂನು ಮಾಡ್ತಾರೆ, ಅದನ್ನು ಇವರು ಆ ಕಾನೂನನ್ನು ಕರೆಕ್ಟ್ ಇದ್ದರೆ ಕರೆಕ್ಟ್ ಅಂತಾರೆ, ತಪ್ಪಿದ್ರೆ ತಪ್ಪು ಅಂತ ಹೇಳ್ತಾರೆ. ಸೊ ಫಾರ್ ಬೋತ್ ಆಫ್ ದೆಮ್ ವಿ ಹ್ಯಾವ್ ಗಿವನ್ ದಿ given the chances of interpretation. So both 1 and 2. The directive principles of the state policies under the Constitution of India prescribes DPSP ಬಗ್ಗೆ ಕ್ವಶನ್ ಇದೆ, ಡೈರೆಕ್ಟ್ ಕ್ವಶನ್ ಅನ್ಸುತ್ತೆ. ಸರ್ಟನ್ ಪಾಲಿಸೀಸ್ ದಟ್ ದ ಗವರ್ಮೆಂಟ್ ಶುಡ್ ಅಡಾಪ್ಟ್. Obviously this is the right answer. The goals and objectives that we as a society should adopt. Okay, then the certain rights that individuals should enjoy apart from fundamental rights. Okay, yes, obviously DPSP. So directive principles of state policy ಅಂದ್ರೆ ಏನು?
ಸಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಮಾಡಬೇಕಾದ್ರೆ ಸಂವಿಧಾನದಲ್ಲಿ ಬರೀಬೇಕಾದ್ರೆ ಸೊ ಕಾನ್ಸ್ಟಿಟ್ಯೂಷನಲ್ ಮೇಕರ್ಸು 2 ಥರ ವಿಚಾರ ಮಾಡಿದ್ರು. ಒಂದು ಫಂಡಮೆಂಟಲ್ ರೈಟ್ಸ್ ಬರೀಬೇಕಾದ್ರೆ ಎಸ್, ಸೊ ವೇರ್ ದಿ ಸ್ಟೇಟ್ ಹ್ಯಾಸ್ ದಿ ಕೆಪಾಸಿಟಿ ಟು ಪ್ರೊವೈಡ್ ದಿ ಫಂಡಮೆಂಟಲ್ ರೈಟ್ಸ್ ದೇರ್ ದೇ ಹ್ಯಾವ್ ಕೆಪ್ಟ್ ಅಂಡರ್ ದಿ ಜಸ್ಟಿಸೇಬಲ್ ರೈಟ್ಸ್ ಅಂತ. ಸೊ ಜಸ್ಟಿಸೇಬಲ್ ರೈಟ್ಸ್ ಒಂದು ನಾನ್ ಜಸ್ಟಿಸೇಬಲ್ ರೈಟ್ಸ್ ಅಂತ 2 ಕ್ಲಾಸಸ್ಸನ್ನು ಬರೆದ್ರು. ಆ ಜಸ್ಟಿಸೇಬಲ್ ರೈಟ್ಸಲ್ಲಿ ಯಾವ ಬರೆದ್ರು ಅಂದರೆ ಸ್ಟೇಟಿಗೆ ಎಲ್ಲಿ ಕೆಪಾಸಿಟಿ ಇದೆ ಅವೆಲ್ಲನೂ ಜಸ್ಟಿಸೇಬಲ್ ರೈಟ್ಸಲ್ಲಿ ಲಿಸ್ಟ್ ಮಾಡಿದ್ರು. ಸ್ಟೇಟಿಗೆ ಕೆಪಾಸಿಟಿ ಎಲ್ಲಿಲ್ಲ ಅಂದರೆ ಲೈಕ್ ಇನ್ನೂ ನಾವು ಸ್ಟೇಟಿಗೆ ಸೋಷಲ್ ಕೆಪಾಸಿಟಿ ಆಗಲಿ, ಎಕನಾಮಿಕ್ ಕೆಪಾಸಿಟಿ ಆಗಲಿ, ಓಕೆ ಪೊಲಿಟಿಕಲ್ ಕೆಪಾಸಿಟಿ ಆಗಲಿ ಕೊಡೋಕ್ಕೆ ಅದಕ್ಕೆ ರೆಡಿ ಇಲ್ಲ ಅಂದಾಗ ದೆನ್ ಅದನ್ನು DPSPಯಲ್ಲಿ ಬರ್ತಿದ್ವಿ. ಅದಕ್ಕೆ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ನಾನ್ ಜಸ್ಟಿಸೇಬಲ್ ರೈಟ್ಸ್ ಅಂತ ಹೇಳ್ತೀವಿ. ಓಕೆ, ನಾವು ಜಸ್ಟಿಸೇಬಲ್ ರೈಟ್ಸ್, ನಾನ್ ಜಸ್ಟಿಸೇಬಲ್ ರೈಟ್ಸ್ ಅಂತ 2 ಕ್ಯಾಟಗರಿ ಮಾಡಿದ್ರು. 2 ಕ್ಯಾಟಗರಿಯಲ್ಲಿ ರೈಟ್ಸನ್ನು ಬರ್ಕೊಂಡು ಹೋಗ್ತಾ ಇದ್ರು. ಸೊ ಸ್ಟೇಟ್ಮೆಂಟ್ ಇದರಲ್ಲಿ ಜಸ್ಟಿಸೇಬಲ್, ನಾನ್ ಜಸ್ಟಿಸೇಬಲ್ ರೈಟ್ಸಲ್ಲಿ ಏನಿದೆ ಅದನ್ನು ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿಯಲ್ಲಿ ಲಿಸ್ಟ್ ಮಾಡಿದ್ರು ಅದನ್ನು. ಓಕೆ, ನಮ್ಮ ಸಂವಿಧಾನ. ಸೊ this is the answer. So D is the answer. They consider the following statement regarding the federation in India. Federation. Okay. It is characterized by the independent judiciary and bicameralism. Okay. Obviously, this is a Inagi federal features nodidivi. The term federation has been nowhere used in the Indian Constitution. This is also right. The word federation illa, that is Article 1 of the Indian Constitution defines saying that India, that is Bharat, Union of States anta ide. But the word federation is nowhere mentioned in the Indian Constitution. And it has been described as a quasi-federal in nature. Yes, it is correct. So statement 1, 2 and 3. Consider the following statement. Okay. Consider the following statement with reference to high courts. It can withdraw a case pending in the subordinate court if it involves a substantial question of law that requires interpretation of the Constitution. Now, High Court ಬಗ್ಗೆ ಕ್ವಶನ್ ಇದೆ. ಸೊ ಹೈಕೋರ್ಟ್ ಬಗ್ಗೆ ಕ್ವಶನ್ ಇದೆ. ಹೈಕೋರ್ಟ್ದು ಏನಿದೆ, ಇಟ್ ಕ್ಯಾನ್ ವಿಡ್ರಾ ಅ ಕೇಸ್ ಪೆಂಡಿಂಗ್ ಇನ್ ದಿ ಸಬಾರ್ಡಿನೇಟ್ ಕೋರ್ಟ್ ಇಫ್ ಇಟ್ ಇನ್ವಾಲ್ವ್ಸ್ ಸಬ್ಸ್ಟಾನ್ಷಿಯಲ್ ಕ್ವಶನ್ ಆಫ್ ಲಾ ಆ್ಯಂಡ್ ರಿಕ್ವೈರ್ಸ್ ಅ ಇಂಟರ್ಪ್ರಿಟೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಎಸ್, ದಿಸ್ ಇಸ್ ದ ರೈಟ್ ಸ್ಟೇಟ್. ಸೊ ಮೀನ್ಸ್ ವಾಟ್, ಏನಾದರೂ ಲೋವರ್ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಲೋವರ್ ಕೋರ್ಟಲ್ಲಿ ಕೇಸ್ ನಡಿಬೇಕಾದ್ರೆ ಅದನ್ನು ತಡೆ ಹಿಡಿದು ಜಜ್ಮೆಂಟ್ ಕೊಡಬೇಡಪ್ಪ, ನನಗದು ಕೊಡು ಲಾವನ್ನು, ಯಾಕಂದರೆ ಇದರಲ್ಲಿ ಏನಿದೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ ಮಾಡೋದಿದೆ. ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್ ನಾವು ಮ್ಯಾಕ್ಸಿಮಮ್ ಯಾರಿಗೆ ರೈಟ್ಸ್ ಕೊಟ್ಟಿದ್ದೀವಿ ಅಂದರೆ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟಿಗೆ. ಸೊ ಅದಕ್ಕೆ ಹೈಕೋರ್ಟ್ ಏನು ಮಾಡ್ಬೋದು, ಅದನ್ನು ಲೋವರ್ ಕೋರ್ಟಿಂದ ಆ ಕೇಸನ್ನು ತರಿಸ್ಕೊಂಡು ಅದನ್ನು ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನನ್ನು ಕೊಟ್ಟು ಮತ್ತೆ ವಾಪಸ್ ಅದೇ ಕೋರ್ಟಿಗೆ ಫರ್ದರ್ ಅದ್ರ ಮೇಲೆ ಜಜ್ಮೆಂಟ್ ಕೊಡುವಂಥ ಕೇಸನ್ನು ಪಾಸ್ ಮಾಡ್ಬೋದು. ಇಟ್ ಹ್ಯಾಸ್ ದಿ ಪವರ್ ಟು ರಿವ್ಯೂ ಆ್ಯಂಡ್ ಕರೆಕ್ಟ್ ಇಟ್ಸ್ ಓನ್ ಜಜ್ಮೆಂಟ್ or orders or decisions. Yes, it has the power to correct this. So it has the power to adjudicate interstate disputes. illa, see, interstate disputes yarigide, original jurisdiction and exclusive jurisdiction of the Supreme Court. Supreme Court du exclusive jurisdiction adanna ಏನಂತೀವಿ, exclusive jurisdiction ಯಾವುದು, center state relations or interstate ಡಿಸ್ಪ್ಯೂಟ್ಸ್. 2 ಸರ್ಕಾರದ 2 ಸ್ಟೇಟ್ ನಡುವೆ ಡಿಸ್ಪ್ಯೂಟ್ಸ್ ಇದ್ದರೆ ಅದು ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟ್ ಹೋಗುತ್ತೆ ಕೇಸ್, ಹೊರತು ಸ್ಟೇಟಿಗೆ ಬರಲ್ಲ. ಓಕೆ, ಅಂದರೆ ಹೈಕೋರ್ಟಿಗೆ ಬರಲ್ಲ. ಸೊ ದಿಸ್ ಈಸ್ ರಾಂಗ್. ಸೊ ಹಾಗಾಗಿ 1 and 2 ಎಲ್ಲಿದೆ. ನೆಕ್ಸ್ಟ್ 42. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ರಿಲೇಟೆಡ್ ಟು ಪವರ್ ಶೇರ್ಡ್ ಎಟ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ದಿ ಗೌರ್ಮೆಂಟ್? ಫೆಡರೇಷನ್, ಸಿಂಪಲ್. ಇಲ್ಲದ್ರೆ ಇದೆಯಾ? ಫೆಡರಲ್ ಗೌರ್ಮೆಂಟ್.